ನಟನ ಹೊಸ ಸಿನಿಮಾ ಬರ್ತಿದೆ ಅಂದ್ರೆ ಬರೀ ಭಾರತವಷ್ಟೇ ಅಲ್ಲ, ಇಡೀ ಜಗತ್ತಿನುದ್ದಕ್ಕೂ ಇರುವ ಇವರ ಅಭಿಮಾನಿಗಳು ಚಿತ್ರದ ಬಿಡುಗಡೆಗಾಗಿ ತುದಿಗಾಲಲ್ಲಿ ಕಾಯ್ತಾರೆ. ತಮ್ಮ ನಟನೆ ಮತ್ತು ಸ್ಟೈಲ್ ಮೂಲಕ ನೋಡುಗರಿಗೆ ಮೋಡಿ ಮಾಡುವ ಈ ಕಲಾವಿದ ಶತಮಾನಕ್ಕೊಮ್ಮೆ ಬರುವಂತವರು ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಇವರು ಬೇರೆ ಯಾರೂ ಅಲ್ಲ, ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ದಿ ಒನ್ ಅಂಡ್ ಓನ್ಲಿ ಸ್ಟೈಲ್ ಕಿಂಗ್ ಸೂಪರ್ ಸ್ಟಾರ್ ರಜನಿಕಾಂತ್. ಆಗಸ್ಟ್ 10ರಂದು ಬೆಳ್ಳಿ ತೆರೆಯ ಮೇಲೆ ಧೂಳೆಬ್ಬಿಸೋಕೆ ಬರ್ತಿದೆ ರಜನಿಕಾಂತ್ ಅವರ ಹೊಸ ಸಿನಿಮಾ ಜೈಲರ್. ತಮನ್ನಾ, ರಮ್ಯಾ ಕೃಷ್ಣ, ಜಾಕಿ ಶ್ರಾಫ್ ಅಲ್ಲದೆ ಮಲಯಾಳಂನ ಮೇರು ನಟ ಮೋಹನ್ ಲಾಲ್, ಕನ್ನಡದ ನಮ್ಮ ನೆಚ್ಚಿನ ನಟರಾದ ಶಿವರಾಜ್ ಕುಮಾರ್ ಮತ್ತೆ ಕಿಶೋರ್ ಅವರು ಕೂಡ ಜೈಲರ್ನಲ್ಲಿ ಪಾತ್ರ ಮಾಡಿದ್ದಾರೆ. ಈ ಸಲದ ರಜನಿಕಾಂತ್ ಹೊಸ ಸಿನಿಮಾದ ವಿಶೇಷ ಏನು ಅಂದ್ರೆ, ಮೂಲ ತಮಿಳು ಸಿನಿಮಾ ಬಿಡುಗಡೆ ಆಗುವ ದಿನದಂದೇ ಕನ್ನಡದಲ್ಲಿ ಕೂಡ ಈ ಚಿತ್ರ ಕರ್ನಾಟಕದಲ್ಲಿ ತೆರೆ ಕಾಣಲಿದೆ. ಹಾಗಾದ್ರೆ ರಜನಿಕಾಂತ್ ಅವರ ಈ ಹಿಂದಿನ ಯಾವೆಲ್ಲ ಸಿನಿಮಾಗಳು ಕನ್ನಡದಲ್ಲೂ ಇವೆ ಅನ್ನೋ ಕುತೂಹಲ ನಿಮಗಿರಬಹುದು. ಬನ್ನಿ, ರಜನಿಕಾಂತ್ ಅವರ ಯಾವ ಚಿತ್ರಗಳನ್ನ ನೀವು ಕನ್ನಡದಲ್ಲೂ ಸವಿಯಬಹುದು ಅಂತ ನೋಡ್ಕೊಂಡ್ ಬರೋಣ. ಪಿ. ವಾಸು ಅವರ ನಿರ್ದೇಶನದಲ್ಲಿ 2005ರಲ್ಲಿ ಬಿಡುಗಡೆಯಾದ ಚಂದ್ರಮುಖಿ ಚಿತ್ರ ರಜನಿಕಾಂತ್ ಅಭಿಮಾನಿಗಳ 6 ವರ್ಷದ ಹಸಿವನ್ನ ತಣಿಸಿತ್ತು. ಇದು ಕನ್ನಡದ ಆಪ್ತಮಿತ್ರ ಚಿತ್ರದ ರೀಮೇಕ್ ಆಗಿತ್ತು. ಶಂಕರ್ ಅವರ ನಿರ್ದೇಶನದಲ್ಲಿ 2007ರಲ್ಲಿ ಬೆಳ್ಳಿತೆರೆಗೆ ಅಪ್ಪಳಿಸಿದ ಬ್ಲಾಕ್ ಬಸ್ಟರ್ ಚಿತ್ರ ಶಿವಾಜಿ. ಹೊರದೇಶದಿಂದ ನಾಡಿಗೆ ಮರಳಿ ಜನರಿಗೆ ಒಳ್ಳೇದ್ ಮಾಡ್ಬೇಕು ಅನ್ನುವ ಹಂಬಲ ಇರುವ ವ್ಯಕ್ತಿಗೆ ಹೆಜ್ಜೆ ಹೆಜ್ಜೆಗೂ ಭ್ರಷ್ಟಾಚಾರ, ತೊಂದರೆಗಳು ಎದುರಾಗಿ ಅವನ್ನೆಲ್ಲ ಮೆಟ್ಟಿ ನಿಲ್ಲುವ ಪಾತ್ರದಲ್ಲಿ ರಜನಿಕಾಂತ್ ಅಬ್ಬರಿಸಿದ್ರು. ತಮ್ಮ ಅಭಿಮಾನಿಗಳಿಗೆ ಹಬ್ಬದೂಟ ಮಾಡಿಸಿದ್ರು. ಚಂದ್ರಮುಖಿ ಹಾಗೂ ಶಿವಾಜಿ ಎರಡೂ ಸಿನಿಮಾಗಳನ್ನು ಕನ್ನಡಕ್ಕೆ ಡಬ್ ಮಾಡಲಾಗಿದೆ. ಎರಡರಲ್ಲೂ ರಜನಿಕಾಂತ್ ಅವರಿಗೆ ಕನ್ನಡದ ದನಿಯಾಗಿದ್ದು ಪುನೀತ್ ಅವರು. ಅವರು ತಮ್ಮ ಡಬ್ಬಿಂಗ್ ಅನುಭವದ ಬಗ್ಗೆ ಏನ್ ಹೇಳ್ತಾರೆ ನೋಡೋಣ ಬನ್ನಿ. ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪುನೀತ್. ನಾನು ರಜನಿಕಾಂತ್ ಸರ್ಗೆ 2 ಸಿನಿಮಾ ಡಬ್ ಮಾಡಿದ್ದೀನಿ, ಚಂದ್ರಮುಖಿ ಮತ್ತು ಶಿವಾಜಿ. ಆ್ಯಂಡ್ ರಜನಿ ಸರ್ಗೆ ಡಬ್ ಮಾಡೋದು ಇಟ್ಸ್ ಚಾಲೆಂಜಿಂಗ್ ಟಾಸ್ಕ್. ಯಾಕಂದರೆ ಜಸ್ಟ್ ಅವರು ಸ್ಟೈಲ್ ಫಾಲೋ ಮಾಡೋದಲ್ಲದೆ ಅವರು ಡೈಲಾಗ್ ಡೆಲಿವರಿ ಏನಿರುತ್ತೆ, ಒಂದು ಲೆಂತಿ ಡೈಲಾಗ್ನ ಪಾಸಸ್ ಕಡಿಮೆ ತೊಗೊಂಡು ಒಂದು ಸ್ಟ್ರೆಚ್ಚಲ್ಲಿ ವಿತ್ ಮಾಡ್ಯುಲೇಷನ್ ಮಜವಾಗಿ ಹೇಳಿರ್ತಾರೆ. ಸೊ ಅದನ್ನು ಡಬ್ ಮಾಡುವಾಗ ಆ ಪೇಸ್ ಮ್ಯಾಚ್ ಮಾಡೋದು ಆ್ಯಂಡ್ ಆ ಮಾಡ್ಯುಲೇಷನ್ ಜೊತೆಗೆ ಕ್ಯಾರಿ ಮಾಡೋದು, ಇಟ್ ವಾಸ್ ಅ ಚಾಲೆಂಜಿಂಗ್ ಟಾಸ್ಕ್. ಬಟ್ ಎರಡೂ ಸಿನಿಮಾ ಚಂದ್ರಮುಖಿ ಆ್ಯಂಡ್ ಶಿವಾಜಿ ರಜನಿ ಸರ್ಗೆ ಡಬ್ ಮಾಡೋದು ತುಂಬಾ ಖುಷಿ ಇದೆ ಆ್ಯಂಡ್ ವಾಸ್ ಅ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ಶಂಕರ್ ಅವರದ್ದೇ ನಿರ್ದೇಶನದಲ್ಲಿ 2010ರಲ್ಲಿ ತೆರೆ ಕಂಡು ನೋಡುಗರನ್ನು ನಿಬ್ಬೆರಗಾಗಿಸಿದ ಸಿನಿಮಾ ಎಂದಿರನ್. ಸೈಂಟಿಸ್ಟ್ ಮತ್ತು ಹ್ಯೂಮನಾಯ್ಡ್ ರೋಬೋಟ್ ಎರಡೂ ಪಾತ್ರಗಳಲ್ಲಿ ರಜನಿಕಾಂತ್ ನೋಡುಗರ ಮನಗೆದ್ದಿದ್ದರು. ರಜನಿ ಸರ್ಗೆ ಕನ್ನಡದಲ್ಲಿ ದನಿ ನೀಡಿದ್ದು ನಿಖಿಲ್ ಸ್ವಾಮಿ. ಅವರು ತಮ್ಮ ಅನುಭವವನ್ನ ಹೀಗೆ ಹಂಚಿಕೊಂಡಿದ್ದಾರೆ. ಇಲ್ಲ, 10 ನಿಮಿಷ ಮುಂಚೆ ಯಾವುದೊಂದು ಊಟ ತಂದ್ಕೊಟ್ಟಿದೆ, ಕ್ಯಾಮ್ರಾ ಬರಲಿಲ್ಲ, ನಿನ್ನಲ್ಲಿ ದಿಢೀರಂತ ಬದಲಾವಣೆ, ಕರೆಂಟ್ ಕಟ್ಟು, ಚೆನ್ನಟಲ್ಲಿ ನೀರು, ಬಸಿಗರ ಇಲ್ಲೋದ್ರೆ ನನ್ನನ್ನು ಯಾಮಸ್ತಿಯಾಸನ ಚಿಟ್ಟೆ ದ್ರಾಕ್ಷಿ. ಇದನ್ನೆಲ್ಲ ನೀವು ಕೇಳಿರ್ತೀರಾ. ಎಂದಿರ ಅಂತ ಮೂವಿ ಹೆಸರು. ಅದು ಸೂಪರ್ ಸ್ಟಾರ್ ರಜನಿಕಾಂತ್ ಇದೆ. ಇದಂಗೆ ಎಸ್, ನನ್ನ ಲೈಫ್ನ ಯಾವುದೋ ಒಂದು ಪುಣ್ಯದ ದಿನ ಅನ್ಸುತ್ತೆ. ನಾನು ರಜನಿಕಾಂತ್ ಸರ್ಗೆ ಕನ್ನಡದಲ್ಲಿ ಡಬ್ಬಿಂಗ್ ಮಾಡಿದೆ, ಎಂದಿರನ್ ಅಂತ ಸಿನಿಮಾ. ಈ ಸಿನಿಮಾ ಮಾಡಬೇಕಾದ್ರೆ ಅದು ಅನುಭವ ನಾನು ಹೇಳಲೇಬೇಕು. 2 ಸಿನಿಮಾಗೆ ಮಾಡಬೇಕಲ್ಲ, ಆ ಥರ ಒಂದು ಅನುಭವ. ಒಂದು ಚಿಟ್ಟಿಗೆ ಫಸ್ಟ್ ಡಬ್ಬಿಂಗ್ ಮಾಡಬೇಕು, ನಂತರ ಆ ಸೈಂಟಿಸ್ಟ್ಗೆ ಇಲ್ಲ ರೋಬೋಗೆ ಮಾಡಬೇಕು. ಸೊ ಪೂರ್ತಿ ಒಂದು ಸಿನಿಮಾ ಒಂದ್ಸಲ ಆ ರೋಬೋಗೆ ಡಬ್ಬಿಂಗ್ ಮಾಡಾಯಿತು. ಆಮೇಲೆ ಡಾಕ್ಟರ್ ವಸೀಗರಂಗೆ ನಾವು ಡಬ್ಬಿಂಗ್ ಮಾಡಾಯಿತು. ಬಟ್ ಸೆಕೆಂಡ್ ಹಾಫಲ್ಲಿ ಚಿಟ್ಟಿಗೆ ಡಬ್ಬಿಂಗ್ ಮಾಡೋದು ತುಂಬ ಕಷ್ಟ. ಮೇನ್ ಏನಂದರೆ ರಜನಿಕಾಂತ್ ಅವ್ರಿಗೆ ಡಬ್ಬಿಂಗ್ ಮಾಡ್ಬೇಕಂತಂದರೆ ನಮ್ಮ ನಾಲ್ಗೆ ಸುಲಲಿತವಾಗಿ ಓಡ್ತಾ ಇರಬೇಕು. ಸಿಕ್ಕಾಡೆ ಫಸ್ಟು ಓಡ್ತಾ ಇರ್ತಾರೆ. ನೋಡ್ತೀಯಲ್ಲ ಈ ಗಾಳಿ ಆಟನ. ಸೊ ಕೆಲವೊಂದನ್ನ ನಾನು ಆ ಥರ ಮಾಡಲೇಬೇಕಾಗುತ್ತೆ. ಅವರ ಸ್ಟೈಲ್, ಅದು ನಗೋದು ಹಾಗೆ ಇರಬೇಕಾಗುತ್ತೆ ಇದಂಗೆ. ಸೊ ಸೇಮ್ ಟೈಮ್ ನಾವು ಕೂಡ ಆ್ಯಕ್ಟ್ ಮಾಡಬೇಕಾಗುತ್ತೆ. ಸೊ ರಜನಿಕಾಂತ್ ಥರನೇ ನಾನೇನಾದ್ರೂ ಡಬ್ಬಿಂಗ್ ಮಾಡಿಬಿಟ್ರೆ ಅದು ರಜನಿಕಾಂತ್ ಅವ್ರಿಗೆ ಡಬ್ಬಿಂಗ್ ಮಾಡ್ದಂಗೆ ಆಗುತ್ತೆ. ರಜನಿಕಾಂತ್ ಅವ್ರಿಗೆ ಕನ್ನಡದಲ್ಲಿ ಡಬ್ಬಿಂಗ್ ಮಾಡಬೇಕು, ವಾಯ್ಸ್ ಕೊಡಬೇಕಂದ್ರೆ ನನ್ನ ಒಂದು ಬೇಸ್ನ ಸ್ವಲ್ಪ ಕಡಿಮೆ ಮಾಡಿ ಅವರ ಒಂದು ಸ್ಟೈಲ್ಗೆ ಮಾಡಬೇಕಾಗುತ್ತೆ. ಸೊ ಇಡೀ ಸಿನಿಮಾ ನಾನು ಡಬ್ಬಿಂಗ್ ಮಾಡಬೇಕಾದ್ರೆ ಆ ಒಂದು 15 ದಿನ ನಾನೊಂದು ಹ್ಯಾಂಗ್ ಓವರ್ಲಿದ್ದೆ ಇದಂಗೆ. ಸೊ ಹೀಗೆ ನನ್ನ ಮ್ಯಾನರಿಸಮ್ ಕೂಡ ಹಾಗೆ ಆಗ್ತಾಯಿತ್ತು.
ದಿಢೀರಂತ ನನ್ನಲ್ಲಿ ಬದಲಾವಣೆ. ನನ್ನದು ಯಾವ ಅನ್ನ. ಸೊ ಹೀಗೆ ಒಂದು ಕಡೆ ಚಿಟ್ಟಿ, ಒಂದು ಕಡೆ ವಸೀಕರ ಸೈಂಟಿಸ್ಟ್ಗೆ ಡಬ್ಬಿಂಗ್ ಮಾಡಬೇಕಾದ್ರೆ ಭಾಳ ಒಂದು ಅದ್ಭುತವಾದಂಥ ಒಂದು ಅನುಭವ. ನಾನು ಇಂದಿರನ್ ಮಾಡಿದೆ, ಮತ್ತು ದರ್ಬಾರ್ ಮಾಡಿದೆ, ಪೇಟ ಮಾಡಿದೆ. ಐ ಥಿಂಕ್ ನಾನೇ ಅನಿಸುತ್ತೆ ಹೈಯೆಸ್ಟ್ ರಜನಿಕಾಂತ್ ಸರ್ಗೆ ಡಬ್ಬಿಂಗ್ ಮಾಡಿದ್ದು. ತುಂಬ ಜನ ಕೇಳಿದಾಗ ಹೇಳಿದ್ರು ತುಂಬ ಕಷ್ಟ ಇರುತ್ತೆ ಇದು ನಮ್ಮ ವಾಯ್ಸನ್ನ ರಜನಿಕಾಂತ್ ಸರ್ಗೆ ಮ್ಯಾಚ್ ಮಾಡೋದು, ಮತ್ತು ಅದನ್ನು ಅರ್ಗಿಸ್ಕೊಳ್ಳೋದು ತುಂಬ ಕಷ್ಟ ಇರುತ್ತೆ. ತಮಿಳಲ್ಲಿ ಸಿಕ್ಕಾಪಡೆ ಫಾಸ್ಟು, ಅದನ್ನು ಮ್ಯಾಚ್ ಮಾಡೋದು ಭಯಂಕರ ಕಷ್ಟ. ನೋಡಬೇಕಾದ್ರೆ ಓಕೆ ಅನ್ಸ್ಬೋದು, ಬಟ್ ಅದನ್ನು ಮಾಡಬೇಕಾದ್ರೆ ತುಂಬ ತುಂಬ ಕಷ್ಟ ಬೇಕು. ಅದ್ರ ಜೊತೆಗೆ ಯಾವುದೇ ಕಾರಣಕ್ಕೂ ಪರವಾಗಿಲ್ಲ, ನಾವು ಅದನ್ನು ಇನ್ವಾಲ್ವ್ ಆಗಬೇಕಾಗುತ್ತೆ. ನಾವು ಒಂಥರ ಸ್ಟೇಜ್ ಮಾಡಿಕೊಂಡು ಹಂಗಿರುತ್ತೆ. ಯಾರೇ ಫೋನ್ ಮಾಡಿದ್ರು, ನಮ್ಮ ಸರ್ ಫೋನ್ ಮಾಡಿದ್ರೆ, ನಾನು ಮಾತಾಡಿದ್ರೆ ನಾನು ನಗೋದು ಹಂಗೆ ಆಗ್ಬಿಡ್ತೈತೆ. ಥ್ಯಾಂಕ್ ಯು ಸರ್. ಸರಿ, ಸೊ ಹಿಂಗೆ ಆಗ್ತಾ ಇತ್ತು. ಕಾರ್ತಿಕ್ ಸುಬ್ಬರಾಜು ನಿರ್ದೇಶನದಲ್ಲಿ 2019ರಲ್ಲಿ ಬಿಡುಗಡೆಯಾದ ರಜನಿಕಾಂತ್ ಅವರ ಮತ್ತೊಂದು ಸೂಪರ್ ಹಿಟ್ ಚಿತ್ರ ಅಂದ್ರೆ ಪೇಟೆ. ಹಲವಾರು ಶೇಡ್ಗಳಿರುವ ನಾಯಕನ ಪಾತ್ರದಲ್ಲಿ ರಜನಿಕಾಂತ್ ಮಿಂಚಿದ್ದರು. ಈ ಸಿನಿಮಾ ಕೂಡ ಕನ್ನಡದಲ್ಲಿ ಡಬ್ ಆಗಿದ್ದು, ಇದರಲ್ಲಿ ರಜನಿಕಾಂತ್ ಅವರಿಗೆ ದನಿ ನೀಡಿರೋದು ನಿಖಿಲ್ ಸ್ವಾಮಿ. ಇದೇ ಆ ಸಮಯ, ಈ ಪೇಟ ಜಿಗಿದು ದಾಳಿ ಮಾಡೋ ಸಮಯ. ಸೇಮ್ ಪೇಟ ಸಿನಿಮಾನು ನಾನೇ ಮಾಡಿದ್ದು, ಕನ್ನಡದಲ್ಲೂ ಕೂಡ ಪೇಟ ಅಂತ ಆಯಿತು. ಸೊ ನಂಗೆ ತುಂಬ ಈಸಿ ಆಯಿತು. ಫಸ್ಟ್ ಸಿನಿಮಾ ನಾನು ದರ್ಬಾರ್ ಮಾಡಿದೆ ಡಬ್ಬಿಂಗು, ಅಲ್ಲಿ ಸ್ವಲ್ಪ ಕಷ್ಟ ಆಯಿತು ಅದು ಹೆಂಗೆ ಡಬ್ಬಿಂಗ್ ಮಾಡೋದು ಅಂದ್ಕೊಂಡು. ಪೇಟ ಬೇರೆ, ಅದು ಬೇರೆ ಥರನೇ ಎಕ್ಸ್ಪೀರಿಯನ್ಸ್ ಇತ್ತು. ರಜನಿಕಾಂತ್ ಸರ್ಗೆ 2 ಶೇಡ್ ಇತ್ತು ಆ ಸಿನಿಮಾದಲ್ಲಿ, 2 ಶೇಡು ಮ್ಯಾಚ್ ಮಾಡೋಂಥದ್ದು. ಆ್ಯಂಡ್ ಕ್ಲೈಮ್ಯಾಕ್ಸಲ್ಲಿ ತುಂಬ ಎಮೋಷನ್ಸ್ ತುಂಬ ಇದೆ. ವಿಜಯ್ ಸೇತುಪತಿ ಜೊತೆ ಮಾತಾಡಬೇಕಾದ್ರೆ, ಆಮೇಲೆ ಹಿಂದಿ ಆ್ಯಕ್ಟ್ರುಗಳಿದ್ದಾರೆ ಅವ್ರ ಜೊತೆ ಏನು ಅವ್ರು ಮಾತಾಡಬೇಕಾದ್ರೆ ತುಂಬ ಎಮೋಷನ್ಸ್ ಇತ್ತು. ಅದನ್ನು ಕ್ಯಾರಿ ಮಾಡೋದು ಬಹಳ ಕಷ್ಟ ಆಯಿತು. ಅವ್ರು ಏನು ಆ್ಯಕ್ಟ್ ಮಾಡಿದ್ರು ಅದರದ್ದು ನಾವು ಕೂಡ ಆ್ಯಕ್ಟ್ ಮಾಡಲೇಬೇಕು ಡಬ್ಬಿಂಗಲ್ಲಿ, ಎಲ್ಲರೂ ಕೂರಲ್ಲ. ಯಾಕಂದರೆ ಒಂದು ವಾಯ್ಸ್ ಒಂದು ಕಡೆ ಹೋಗ್ತಾ ಇರುತ್ತೆ, ದೇಹ ಒಂದು ಕಡೆ ಹೋಗ್ತಾ ಇರುತ್ತೆ, ಆ ಎನರ್ಜಿ ಮ್ಯಾಚ್ ಮಾಡಬೇಕು, ಆಮೇಲೆ ಆ ಸ್ಪೀಡ್ ಮ್ಯಾಚ್ ಮಾಡಬೇಕು. ಇಲ್ಲ ಯಾವುದು ಮ್ಯಾಚ್ ಆಗಲ್ಲ. ಮ್ಯಾಚ್ ಆದಮೇಲೆ ಇದಂಗೆ ಅಂತ ಬರುತ್ತೆ. ಅದಕ್ಕೆ ಆದಂಥ ಕಷ್ಟ. ಬಟ್ 1000 ಹೀರೋಗಳಿಗೆ ಸಿನಿಮಾಗೆ ನಾನು ಡಬ್ಬಿಂಗ್ ಮಾಡೋದು ಒಂದು ರಜನಿಕಾಂತ್ ಸಿನಿಮಾಗೆ ನಾನು ಡಬ್ಬಿಂಗ್ ಮಾಡೋದು ಇಲ್ಲಿಗೆ. ಅಂದರೆ ಒಂದು ಸಿನಿಮಾ ಮಾಡೋದು ಸಾಕು, ಜನ್ಮ ಪಾವನ ಅಷ್ಟೇ, ಇನ್ನೇನು ಇಲ್ಲ. ಒಂದು ಸಿನಿಮಾ 1000 ಹೀರೋಗೆ ಡಬ್ಬಿಂಗ್ ಮಾಡೋದು ಹೀಗೆ ಡಬ್ಬಿಂಗ್ ಮಾಡೋದು ಎ.ಆರ್. ಮುರುಗದಾಸ್ ನಿರ್ದೇಶನದಲ್ಲಿ 2020ರಲ್ಲಿ ತೆರೆಕಂಡ ಚಿತ್ರ ದರ್ಬಾರ್. ಪೊಲೀಸ್ ಆಫೀಸರ್ ಪಾತ್ರದಲ್ಲಿ ರಜನಿಕಾಂತ್ ಅವರ ಎನರ್ಜಿ ನೋಡುಗರಲ್ಲಿ ಮಿಂಚು ಹರಿಸಿತ್ತು. ಕನ್ನಡಕ್ಕೆ ಡಬ್ ಆದ ಈ ಚಿತ್ರದಲ್ಲಿ ರಜನಿಕಾಂತ್ ಅವರಿಗೆ ದನಿ ನೀಡಿದ್ದು ನಿಖಿಲ್ ಸ್ವಾಮಿ ಅವರೇನೆ. ಅವರು ತಮ್ಮ ಡಬ್ಬಿಂಗ್ ಅನುಭವದ ಬಗ್ಗೆ ಏನು ಹೇಳ್ತಾರೆ ನೋಡೋಣ ಬನ್ನಿ. ಏನಂಗ್ ನೋಡ್ತಿದ್ಯಾ, ನಾನು ಒರಿಜಿನಲ್ ಆಗೇ ಬಿಡೋಣ. I'm a bad cop. ಇದು ದರ್ಬಾರಲ್ಲಿ ನಾನು ಫಸ್ಟ್ ಮಾಡಿದ್ದೆ. ಫಸ್ಟ್ ಸೀನ್ ಬರುತ್ತೆ ಆ್ಯಕ್ಚುಲಿ, ಯಾರೋ ಬೇರೆ ಡಬ್ಬಿಂಗ್ ಮಾಡಿದ್ರು, ಚೆನ್ನಾಗಿ ಮಾಡಿರೋದು. ಅವ್ರ ಹೆಸರು ವಸೀಕರ ಬೇಕಿಲ್ಲ, ವಸೀಕರ ಬಿರಿಯಾನಿ ಇಡ್ಡಿಲ್ಲ ಏನೋ ಡೈಲಾಗ್ ಬರ್ತೀವಿ, ಚೆನ್ನಾಗಿತ್ತು ಅದು. ಸಕ್ಕತ್ತಾಗಿತ್ತು ಅದು. ಅದ್ರದ್ದು ಮಜಾನೇ ಬೇರೆ ಥರ ಇತ್ತು ಅದು ಆ್ಯಕ್ಚುಲಿ. ಡಬ್ಬಿಂಗ್ ಮಾಡೋದು ಅಂದರೆ ಒಂದು ಹೇಳ್ತೀನಿ, ಮಿಮಿಕ್ರಿ ಮಾಡೋದಲ್ಲ. ಮಿಮಿಕ್ರಿ ಯಾರು ಬೇಕಾದ್ರೂ ಮಾಡ್ತಾರೆ, ಬಟ್ ಡಬ್ಬಿಂಗಿಗೂ ಮಿಮಿಕ್ರಿಗೂ ಸಂಬಂಧ ಇಲ್ಲ. ಮಿಮಿಕ್ರಿನೇ ಬೇರೆ, ಡಬ್ಬಿಂಗ್ ಬೇರೆ. ಪೂರ್ತಿ ನಾವು ಆ್ಯಕ್ಟ್ ಮಾಡಬೇಕು, ಲಿಪ್ ರೀಡ್ ಮಾಡಬೇಕು, ಅಂತ ಅದನ್ನು ಓದ್ಕೊಂಡೆಲ್ಲ ಮಾಡೋಕ್ಕಾಗಲ್ಲ. ಒಂದು ಎಸ್ಪೆಷಲಿ ರಜನಿಕಾಂತ್ ಸರ್ ಮಾಡಬೇಕಾದ್ರೆ ಪ್ರಿಪ್ರೇಷನ್ ಬೇಕು, ಇಲ್ಲದಾಗಲ್ಲ. ಆ ಮ್ಯಾನ್ಗೇಜನ್ನು ಅಬ್ಸರ್ವ್ ಮಾಡಬೇಕು, ಆ ಸ್ಟೈಲ್ ಫಾಲೋ ಮಾಡಬೇಕು, ಆಮೇಲೆ ಡಬ್ಬಿಂಗ್ ಮಾಡಬೇಕು. ಆ್ಯಂಡ್ ನಮ್ಮ ಥರ ಕೂಡ ಇರಬೇಕು. ಅಲ್ಲಿ ರಜನಿಕಾಂತ್ ಅವ್ರ ವಾಯ್ಸ್ ಮಾಡಿಬಿಟ್ರೆ ಅಲ್ಲಿ ನಿಖಿಲ್ ಸ್ವಾಮಿ ಇರಲ್ಲ. ಕೇಳಿದಾಗ ನನ್ನ ಒರಿಜಿನಲ್ ವಾಯ್ಸ್ ಒಂದು ಕೇಳಿದೆ ಅಲ್ಲಿ ಬೇಕಲ್ಲಿ. ಸೊ ನಿಖಿಲ್ ಸ್ವಾಮಿ ಅಂತಲೂ ಬರಬೇಕಲ್ಲ ಹೆಸರು, ಏನು ಸಾರಿ ನನ್ನ ವಾಯ್ಸ್ ಗೊತ್ತಾಗಬೇಕು. ಬಟ್ ದರ್ಬಾರ್ ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ಮಾಡಿದಂತಹ ಡಬ್ಬಿಂಗ್ ರಜನಿ ಸರ್ಗೆ ತುಂಬ ವಿಷಯ ಕಲ್ತ್ಕೊಂಡೆ. 100% ಮಾಡಿಲ್ಲ ಅಂದರೂ ಒಂದಷ್ಟು ಗಾಯ ಓದಿಸೋದಕ್ಕೆ ಪ್ರಯತ್ನ ಪಟ್ಟಿದ್ವಿ. ಮುಂದೆ ಇನ್ನೂ ಚೆನ್ನಾಗಿ ಮಾಡ್ತೀನಿ. ಏನು ಹೇಳೋದು, ದರ್ಬಾರ್ ರಜನಿಕಾಂತ್ ಸರ್ಗೆ ಫಸ್ಟ್ ಸಿನಿಮಾ ಬರ್ತೀನಿ. ಶಿವ ಅವರ ನಿರ್ದೇಶನದಲ್ಲಿ 2021ರಲ್ಲಿ ಮೂಡಿಬಂದ ಚಿತ್ರ ಅಣ್ಣಾತೆ. ಅಣ್ಣ ತಂಗಿಯ ನಂಟಿನ ಕತೆ ಹೊಂದಿರುವ ಈ ಚಿತ್ರದಲ್ಲಿ ಅಣ್ಣನಾಗಿ ರಜನಿಕಾಂತ್ ಅವರು ಮಿಂಚಿದ್ದರು. ಈ ಚಿತ್ರವನ್ನೂ ಕೂಡ ಕನ್ನಡದಲ್ಲಿ ನೋಡಬಹುದು.
ರಜನಿಕಾಂತ್ ಅವರಿಗೆ ಕನ್ನಡದಲ್ಲಿ ದನಿಯಾಗಿರೋದು ಡೈಲಾಗ್ ಕಿಂಗ್ ಸಾಯಿ ಕುಮಾರ್. ಹಾಗಿದ್ರೆ ಆಗಸ್ಟ್ 10ರ ರಜನಿ ಹಬ್ಬಕ್ಕೆ ನೀವು ಅಣಿಯಾಗಿದ್ದೀರಾ? ನಿಮ್ಮ ಅನಿಸಿಕೆಯನ್ನು ನಮಗೆ ಕಮೆಂಟ್ಸ್ ನಲ್ಲಿ ತಿಳಿಸಿ.